ಧಾರಣೆಗಾಗಿ ಮುಖ್ಯ ಸಾರ, ಸರಳ ವಿವರಣೆ. ಇಡೀ ಪ್ರಪಂಚವೇ ಹುಡುಕುತ್ತಿರುವ ದೇವರು, ಶಿವತಂದೆ ನಮಗೆ ಸಿಕ್ಕಿಬಿಟ್ಟಿದ್ದಾರೆ ಎಂಬುದು ಅತ್ಯಂತ ದೊಡ್ಡ ಖುಷಿಯ ಸಂಗತಿಯಾಗಿದೆ. ಅವರನ್ನು ನೆನಪಿಸಿಕೊಂಡರೆ ನಮ್ಮ ಹಳೆಯ ಪಾಪಗಳು ನಾಶವಾಗುತ್ತವೆ. ಆದ್ದರಿಂದ ಯಾವ ಪರಿಸ್ಥಿತಿಯಿದ್ದರೂ ತಂದೆ ಮತ್ತು ಅವರಿಂದ ಸಿಗುವ ಆತ್ಮಿಕ ಆಸ್ತಿಯ ನೆನಪಿನಲ್ಲಿ ಸದಾ ಇರಬೇಕು. ನಮ್ಮ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿದೆ, ಅದನ್ನು ವ್ಯರ್ಥವಾಗಿ ಕಳೆಯಬಾರದು. ಶಿವತಂದೆ ನಮಗಾಗಿ ಹೊಸದಾಗಿ ಸುಖಶಾಂತಿಯಿರುವ ಪರಮ ಶ್ರೇಷ್ಠ ಲೋಕವನ್ನು ನಿರ್ಮಿಸುತ್ತಿದ್ದಾರೆ. ನಾವು ಈಗ ಆತ್ಮರಾಗಿಯೇ ಆ ಸುಖದ ಲೋಕಕ್ಕೆ ಹೋಗುತ್ತಿರುವೆವು ಎಂಬ ನೆನಪಿನಲ್ಲಿ ಸದಾ ಇರಬೇಕು. ವರದಾನ ಸರಳ ವಿವರಣೆ. ನೀವು ಒಂದು ಸತ್ಯ ಸೇವೆ ಮಾಡುವ ಆತ್ಮ ಆಗಿ ವಿಶ್ವವನ್ನು ಪರಿವರ್ತನೆ ಮಾಡುವ ಮಹತ್ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಇದು ಸಾಧ್ಯವಾಗುವುದು ವಿಹಂಗಮಾರ್ಗದ ಸೇವೆ, ಅಂದರೆ ಹಕ್ಕಿ ಹಾರುವಂತೆ ವೇಗವಾಗಿ ದೂರದವರೆಗೆ ಆತ್ಮಗಳಿಗೆ ಸಂದೇಶವನ್ನು ತಲುಪಿಸುವ ಸೇವೆ ಮೂಲಕ. ಇದಕ್ಕೆ ನೀವು 2 ಪ್ರಮುಖ ಗುಣಗಳನ್ನು ಸಮತೋಲನದಲ್ಲಿ ಇರಿಸಬೇಕು. 1. ಬಸಂತ ವಸಂತ ಋತು, ಅಂದರೆ ಹಗುರವಾಗಿ, ನೆಮ್ಮದಿಯಾಗಿ, ಆತ್ಮೀಯವಾಗಿ ಅನೇಕರಿಗೆ ಸಂದೇಶ ನೀಡುವುದು. 2. ರೂಪ, ಅಂದರೆ ತಮಗೆ ತಾವು ಆತ್ಮ ಎಂದೆಂಬ ಸ್ಥಿತಿಯಲ್ಲಿ ನೆನೆಸಿಕೊಳ್ಳುತ್ತಾ ಶ್ರೇಷ್ಠ ಸಂಕಲ್ಪಗಳ ಬಲದಿಂದ ಶಕ್ತಿಯ ವಾತಾವರಣ ಸೃಷ್ಟಿಸುವುದು. ಇದನ್ನು ಸಾಧ್ಯವಾಗಿಸಲು ತನ್ಮಯತೆಯಿಂದ ಸೇವೆ ಮಾಡಬೇಕು. ಹಳೆಯ ಸಂಸ್ಕಾರಗಳು, ಹಳೆಯ ಸ್ವಭಾವಗಳು, ಹಳೆಯ ಚಲನೆಗಳು, ಆಲಸ್ಯ, ಆಕ್ರೋಶ, ಭಯ ಇವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಸ್ಲೋಗನ್. ಸರಳವಾಗಿ ಅರ್ಥ: ನಾವು ಪರಮಾತ್ಮನ ಬಾಲಕರಾಗಿದ್ದೇವೆ ಎಂದರೆ ನಿರಾಳತೆಯಿಂದ, ನಿಷ್ಠೆಯಿಂದ ಎಲ್ಲವನ್ನೂ ತಂದೆಗೆ ಹೊರೆ ಹಾಕಿ ಜೀವನ ನಡೆಸಬೇಕು. ಹಾಗೂ ನಾವು ಮಾಲೀಕರೂ ಆಗಿದ್ದೇವೆ, ಅಂದರೆ ಆತ್ಮಶಕ್ತಿ, ಬುದ್ಧಿಶಕ್ತಿ, ಸಮಯ, ಸಂಪತ್ತು ಎಲ್ಲವನ್ನೂ ಜವಾಬ್ದಾರಿಯಿಂದ ಉಪಯೋಗಿಸಬೇಕು. ಈ 2 ಗುಣಗಳನ್ನು ಸಮತೋಲನದಿಂದ ಇರಿಸಿಕೊಂಡಾಗ ನಾವು ಮಾಡುವ ಯಾವುದೇ ಯೋಜನೆ ಅಥವಾ ಕೆಲಸ ಯಶಸ್ವಿಯಾಗುತ್ತದೆ. ಅಂದರೆ ತಂದೆಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ನೀವು ಯಾವ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಲ್ಲಿರಿ. ಓಂ ಶಾಂತಿ.